ಬಾಗಲಕೋಟೆ ಜಿಲ್ಲೆಯಿಂದ ವಿವಿಧ ಕಡೆ ರೈಲು ಸಂಚಾರ ಹಾಗೂ ಹೊಸ ರೈಲು ಮಾರ್ಗಕ್ಕೆ ಆಗ್ರಹ. ಬಾಗಲಕೋಟೆ ರೈಲ್ವೆ ನಿಲ್ದಾಣ ಬಳಿ ಪ್ರತಿಭಟನೆ. ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಹೋರಾಟಗಾರರು ಹೋರಾಟಕ್ಕೆ ಕರವೇ ಹಾಗೂ ರೈತ ಸಂಘಟನೆ ಸಾಥ್. ರೈಲು ನಿಲ್ದಾಣ ಪ್ರವೇಶಿಸದಂತೆ ತಡೆದ ಪೊಲೀಸರು, ಗೇಟ್ ಹೊರಗಡೆಯೇ ತಡೆದ ಪೊಲೀಸರ ಜೊತೆ ಹೋರಾಟಗಾರರ ವಾಗ್ವಾದ. ಅದು ನಮ್ಮ ರೈಲ್ವೆ ನಿಲ್ದಾಣ, ನಾವು ಯಾವುದೇ ತೊಂದರೆ ಮಾಡೋದಿಲ್ಲ, ಒಳಗೆ ಧರಣಿ ನಡೆಸಲು ಬಿಡಿ ಎಂದು ವಾಗ್ವಾದ. ರೈಲ್ವೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ. ರೈಲ್ವೆ ನಿಲ್ದಾಣ ಗೇಟ್ ಎದುರಿಗೆ ಪ್ರತಿಭಟನೆ ಶುರು ಮಾಡಿದ ಹೋರಾಟಗಾರರು. ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಕಾಜಿ ನೇತೃತ್ವದಲ್ಲಿ ನಡೆದ ಹೋರಾಟ. ಇಲಾಖೆಯ ದಿಟ್ಟತನ, ಅವರು ಮಾಡಿದಂತ ಜನದ್ರೋಹಿ ಕೆಲಸ, ಜನರ ಒಂದು ನ್ಯಾಯ ಸಮಿತಿ ಬೇಡಿಕೆಗೆ ತಡೆ ಮಾಡ್ತಾರಂದ್ರೆ ಅವ್ರಕ್ಕಿಂತ ಭ್ರಷ್ಟಾಚಾರಿಗಳು, ಅವರಂತ ದುಶ್ಯಾಸನಗಳು ನಾವು ಎಲ್ಲಿ ನೋಡಿಲ್ಲ. ಯಾಕಂದ್ರೆ ಕಳೆದ 30 ವರ್ಷದಿಂದ ನಾನು ನಿರಂತರ ರೈಲ್ವೆ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಬಂದೀನಿ. ನನಗೆ ಈ ರೀತಿ ಯಾರು ಮಾಡಿದ್ದಿಲ್ಲ. ಇವತ್ತು ಮಾಡ್ಯಾರಂದ್ರೆ ರೈಲ್ವೆ ಅಧಿಕಾರಿಗಳು ಎಷ್ಟು ಜನವಿರೋಧಿ ಅದಾರ ಅನ್ನುವಂಥದ್ದು ನೀವೇ ವಿಚಾರ ಮಾಡ್ರಿ. ಹೋರಾಟ ನಿರಂತರ, ನಾನು ಜೀವ ಇರುವ ಮಟ್ಟ ರೈಲ್ವೆ ಸೌಲಭ್ಯದ ಬಗ್ಗೆ, ಹೊಸ ರೈಲ್ವೆ ಮಾರ್ಗಗಳ ಬಗ್ಗೆ, ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ನಿರಂತರ ನಾವು ಹೋರಾಟ ಮಾಡ್ತೀವಿ. ಇಡೀ ಜಿಲ್ಲೆಯ ಜನ, ಇಡೀ ರಾಜ್ಯದ ಜನ ನನ್ನ ಜೊತೆ ಅದಾರ, ನನಗೆ ಕರೆಗೆ ಬರ್ತಾರ, ನನಗೆ ಗೌರವ ಕೊಡ್ತಾರ. ನಾನು ಹೋರಾಟ ನಿರಂತರ ಮಾಡ್ತೀನಿ ಹೇಳ್ಬಹುದು. 5,000 ಕೋಟಿ ರೂಪಾಯಿ ಆಗೈತಿ. 816 ಹೋಗಿ 5,000 ಕೋಟಿ ರೂಪಾಯಿ. ಇದು ಅಲ್ಲಂದ್ರೆ ಯಾವ ಅದಾವೆ ನಿಮ್ಮ ಕನ್ಸ್ಟ್ರಕ್ಷನ್ ಆಫೀಸರ್, DRM, GM, CPM, DCM ಯಾರಾದ್ರೂ ಕರೀರಿ. ಜಮೀನು ಮತ್ತು ನಿರ್ಮಾಣದ ಖರ್ಚು ಇವತ್ತ 5,000 ಕೋಟಿ ರೂಪಾಯಿ ಆಗೈತಿ. ಲೋಕಾಪುರವರೆಗೆ ರೈಲು ನಿಲ್ದಾಣ ಪ್ರಾರಂಭ ಆಗಿ ನವನಗರ್, ಸೂಳಿಕೆರೆ, ಕೆರ್ಕಲ್ಮಟ್ಟೆ, ಶೆಲ್ಲಿಕೆರೆ, ಕೆಚ್ಚಿದೋಣಿ, ಲೋಕಾಪುರವರೆಗೆ 6 ನಿಲ್ದಾಣಗಳ ನಿರ್ಮಾಣ ಆಗಿ ಅಂದಾಜು 900 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ. 900 ಕೋಟಿ ಖರ್ಚು ಮಾಡ್ಯಾರ.